ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡಿದ್ರೆ ಯಾವ ರೀತಿ ಫಲ ಸಿಗುತ್ತೆ ನಮಗೆ? ಜ್ಯೋತಿರ್ಲಿಂಗಗಳ ದರ್ಶನ ಮಹಾಶಿವರಾತ್ರಿಯ ದಿವಸ ಮಾಡತಕ್ಕಂಥದ್ದು ಮಹಾಫಲ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಅಂತಹ ಒಂದು ಗೋಲ್ಡನ್ ಚಾನ್ಸ್, ಸುವರ್ಣಾವಕಾಶ ಅನ್ನತಕ್ಕಂಥದ್ದು ಬರುವುದಿಲ್ಲ. ಸೌರಾಷ್ಟ್ರೇ ಸೋಮನಾಥಂಚ, ಸೌರಾಷ್ಟ್ರದಿಂದ ಪ್ರಾರಂಭ ಆಗುತ್ತೆ, ಸೋಮನಾಥದಿಂದ. ಈ ಸೋಮನಾಥದಲ್ಲಿರ್ಬೋದು, ಉಜ್ಜಯಿನಿಯಲ್ಲಿ ಇರತಕ್ಕಂಥದ್ದು ಇರ್ಬೋದು, ಓಂಕಾರೇಶ್ವರ ದರ್ಶನ ಇರ್ಬೋದು, ಕಾಶಿ ವಿಶ್ವನಾಥನ ದರ್ಶನ ಅನ್ನತಕ್ಕಂಥ ಆ ಹೆಸರು ಹೇಳಿದರೆ ಸಾಕು. ಇವತ್ತಿನ ಅಂದರೆ ಮಹಾಶಿವರಾತ್ರಿಯ ದಿವಸ ಆ ದರ್ಶನ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತೇಳಿ ಹೇಳಿದ್ದಾರೆ. 12 ವಿಧವಾದಂತಹ ಲಿಂಗಗಳು, ಅದನ್ನು ಪ್ರತ್ಯಕ್ಷವಾಗಿ 12 ಲಿಂಗಗಳನ್ನು ಮಹಾಶಿವರಾತ್ರಿ ದಿವಸ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಲಿಂಗವನ್ನು ದರ್ಶನ ಮಾಡಿದರೂ ಕೂಡ 12 ಲಿಂಗವನ್ನು ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತೇಳಿ ಪುರಾಣದಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾವುದೋ ಒಂದು ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡ್ಬೋದು, ಓಂಕಾರೇಶ್ವರ ದರ್ಶನ ಮಾಡೋದು, ಸೋಮನಾಥಕ್ಕೆ ಹೋಗಿರ್ತಾರೆ, ಸೋಮನಾಥನ ದರ್ಶನ ಮಾಡಿದರೆ ಉಳಿದ 12 ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅನ್ನತಕ್ಕಂಥದ್ದು. ಆದರೆ ಎಲ್ಲರಿಗೂ ಕೂಡ ಅದು ಭಗವಂತನ ಒಂದು ಅನುಗ್ರಹ ಇದ್ದರೆ, ಆ ಯೋಗ ಇದ್ದರೆ ಮಾತ್ರ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ. ಆದ್ದರಿಂದ ಈ ಉದ್ಭವ ಲಿಂಗಗಳು, 12 ಲಿಂಗಗಳು ಏನಿದೆ ಅದನ್ನು ಆ ಮಹಾಶಿವರಾತ್ರಿಯ ದಿವಸ ನಾವು ದರ್ಶನವನ್ನು ಮಾಡಿದರೆ ಇನ್ನು ಅವನಿಗೆ ಪುನರ್ಜನ್ಮ ನವಿದ್ಯತೆ, ಪುನರ್ಜನ್ಮ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇಹಕ್ಕೂ ಪರಕ್ಕೂ ಭಗವಂತನ ಶಿವ ಸಾನ್ನಿಧ್ಯದಲ್ಲಿ ಪುನರ್ಜನ್ಮರಹಿತವಾಗಿರತಕ್ಕಂತಹ ಶಾಶ್ವತ ಶಿವ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಎಲ್ಲದೂ ಆಗದೇ ಇದ್ದರೆ ಕೇವಲ ಒಂದಾದರೂ ಕೂಡ ಪ್ರಯತ್ನಪಟ್ಟು ಮಹಾಶಿವರಾತ್ರಿಯ ದಿವಸ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಬಹುದು ತಕ್ಕಂಥ ಒಳ್ಳೆಯದು.